ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದ ಸಮೀಪವಿರುವ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವ ಸಾರುವ ಪರಿಸರ ದರ್ಶನ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಮೇ 5 ರಿಂದ 7 ರವರೆಗೆ 3 ದಿನಗಳ ಕಾಲ ಆಯೋಜಿಸಿದ್ದ ಈ ಪರಿಸರ ಪ್ರದರ್ಶನದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅಂಚೆ ಚೀಟಿ, ವಿಶೇಷ ಲಕೋಟೆ ಹಾಗೂ ಪುರಾತನ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನವು ಅತ್ಯಂತ ಯಶಸ್ವಿಯಾಗಿದೆ. ಈ ಅಪರೂಪದ ಪ್ರದರ್ಶನದಲ್ಲಿ ಮೂಡಿಗೆರೆಯ ಎಂಎಲ್ ಅಶೋಕ್ ಅವರ ವೈಯಕ್ತಿಕ ಸಂಗ್ರಹದಲ್ಲಿದ್ದ ಅಮೂಲ್ಯವಾದ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಪರಿಸರದ ಮಹತ್ವ ಸಾರುವ ವಿಶೇಷ ಲಕೋಟೆಗಳು, ಹುಲಿ ಯೋಜನೆ, ಆನೆ ಯೋಜನೆ, ವಿಶ್ವ ಪರಿಸರ ದಿನಾಚರಣೆಗೆ ಸಂಬಂಧಿಸಿದ ಲಕೋಟೆಗಳು ಹಾಗೂ ಕ್ರಿಸ್ತಪೂರ್ವ 500ರ ಕಾಲದ ವಿವಿಧ ವೃಕ್ಷಗಳು, ಪ್ರಾಣಿ ಮತ್ತು ಪಕ್ಷಿಗಳ ಆಕಾರದ ಮುದ್ರಾಂಕಿತ ನಾಣ್ಯಗಳು ಮತ್ತು ನೋಟುಗಳು ವೀಕ್ಷಕರ ಗಮನ ಸೆಳೆದವು. ದೂರದರ್ಶನದೊಂದಿಗೆ ಸಂಗ್ರಹಕಾರ ಎಂಎಲ್ ಅಶೋಕ್, ನಮ್ಮ ಪೂರ್ವಿಕರು ಪರಿಸರ ಸಂರಕ್ಷಣೆಗೆ ಎಷ್ಟು ಮಹತ್ವ ನೀಡಿದ್ದರು ಎಂಬುದನ್ನು ಇಂದಿನ ಯುವ ಪೀಳಿಗೆ ಮತ್ತು ಸಾರ್ವಜನಿಕರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು. ಒಂದು ಅಥವಾ ಎರಡು ಈ ರೀತಿ ಒಂದು ಪರಿಸರದ ಬಗ್ಗೆ, ಪರಿಸರದ ಮಹತ್ವದ ಬಗ್ಗೆ ಬಿಂಬಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ನೋಡ್ತಿದ್ದಾರೆ. ಹಾಗಾಗಿ ಪ್ರತಿಷ್ಠಾನಕ್ಕೆ ನಮಗೊಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಪ್ರತಿಷ್ಠಾನಕ್ಕೂ ಒಂದು ಧನ್ಯವಾದಗಳು. ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಸಂಯೋಜಕ ನಂದೀಶ್ ಬಂಕೇನಹಳ್ಳಿ, ತೇಜಸ್ವಿಯವರ ಆಶಯದಂತೆ ಈ ಪ್ರತಿಷ್ಠಾನವು ಚಾರಣ, ಮಳೆ ನಡಿಗೆ, ವಿಚಾರ ಸಂಕಿರಣ, ನಾಟಕ ಹಾಗೂ ಪುಸ್ತಕ ಪ್ರದರ್ಶನಗಳ ಮೂಲಕ ತೇಜಸ್ವಿಯವರ ಚಿಂತನೆಗಳನ್ನು ಜನಮಾನಸಕ್ಕೆ ತಲುಪಿಸುವ ಕಾರ್ಯ ಮಾಡುತ್ತಿದೆ ಎಂದು ಹೇಳಿದರು. ತಲುಪಿಸುವ ನಿಟ್ಟಿನಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿದೆ. ಇದರ ಭಾಗವಾಗಿ ಪರಿಸರ ದಿನದ ಅಂಗವಾಗಿ ಪರಿಸರ ಪ್ರದರ್ಶನ ಕೂಡ ಬಂದು ಇದನ್ನು ಕೂಡ ಎಲ್ಲ ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ ಮತ್ತು ವೀಕ್ಷಿಸಿದ್ದಾರೆ. ಉಪನ್ಯಾಸಕಿ ನಾಗಶ್ರೀ ತ್ಯಾಗರಾಜ್, ಪೂರ್ಣಚಂದ್ರ ತೇಜಸ್ವಿಯವರ ಈ ಜಗತ್ತಿನಲ್ಲಿ ಯಾವುದೂ ಜಡವಲ್ಲ ಎಂಬ ಮಾತಿಗೆ ಪೂರಕವಾಗಿ ಇಲ್ಲಿನ ಪ್ರದರ್ಶನವಿದೆ. ಇತಿಹಾಸವನ್ನು ಸಾರುವ ಈ ವಸ್ತುಗಳು ಮತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂದೇಶ ತಲುಪಿಸುತ್ತಿದ್ದ ಲಕೋಟೆಗಳನ್ನು ನೋಡುವುದು ಒಂದು ಅದ್ಭುತ ಅನುಭವ ಎಂದರು. ಈ ಪರಿಸರದಲ್ಲಿ ನಾವು ಪರಿಸರವೇ ನಮಗೆ ಗೊತ್ತಿಲ್ಲ ಅಂತಂದ್ಮೇಲೆ ನಾವು ಈ ಪರಿಸರದಲ್ಲಿ ಇರ್ಲಿಕ್ಕೆ ನಾಲಾಯಕ್ ಅಂತೇಳಿ ಅನ್ಸ್ಬಿಡುತ್ತೆ. ಹಾಗಾಗಿ ಪರಿಸರವನ್ನ ತಿಳ್ಕೊಳ್ಳಿಕ್ಕಾದ್ರೂ ನಾವು ಈ ಪ್ರತಿಷ್ಠಾನಕ್ಕೆ ಬಂದು ತೇಜಸ್ವಿ ಅವರ ಮೂಲಕ ಈ ಪರಿಸರವನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ ಅಂತೇಳಿ. ಪೂರ್ಣಚಂದ್ರ ತೇಜಸ್ವಿಯವರ ಸ್ನೇಹಿತ ಬಿಎಂ ರಮೇಶ್, ತೇಜಸ್ವಿಯವರ ಅಗಲಿಕೆಯ 2 ವರ್ಷಗಳ ನಂತರ ಆರಂಭವಾದ ಈ ಪ್ರತಿಷ್ಠಾನವು ಸರ್ಕಾರ ಮತ್ತು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ತುಂಬಾ ನಾಜೂಕತೆಯಿಂದ ಈ ಕೆಲಸಗಳನ್ನೆಲ್ಲ ಬುದ್ಧಿವಂತರು, ಕೆಲವರು ಇವರೆಲ್ಲ ಇಲಾಖೆ ಇವೆಲ್ಲ ಸೇರಿ ಮಾಡಿದ್ದಾರೆ. ಇದು ಮಾಡಿದ್ದು ತುಂಬ ಅನುಕೂಲ ಆಗಿದೆ ಮತ್ತು ಎರಡನೇದಾಗಿ ಮುಂದಿನ ಪೀಳಿಗೆಗೆ ಒಂದು ಚಾಲನೆ ಸಿಕ್ಕಂತಾಗಿದೆ.